ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸಿದ್ದೇಶ್ವರ ಸ್ವಾಮೀಜಿಯವರ ಜ್ಞಾನಗಂಧ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಜ್ಞಾನ ಮತ್ತು ಉದ್ಯಮ ಅನುಭವದಿಂದ ಜೀವನವು ಸಾರ್ಥಕವಾಗುವಂಥದ್ದು, ಜಗತ್ತನ್ನು ಜಯಿಸುವುದನ್ನು ಕಲಿಯುವಂಥದ್ದು. ಬದುಕು ಕಟ್ಟಿಕೊಳ್ಳಲು ಜ್ಞಾನ, ಕರ್ಮ ಮತ್ತು ಅನುಭವ ಅತೀ ಅವಶ್ಯಕ. ಈ ಮೂರೂ ಸಂಗತಿಗಳು ಬದುಕಿನ ವೈಭವವನ್ನು ಹೆಚ್ಚಿಸುತ್ತವೆ. ಒಳ್ಳೆಯ ಜ್ಞಾನ, ಒಳ್ಳೆಯ ಉದ್ಯಮ ಮತ್ತು ಒಳ್ಳೆಯ ಅನುಭವವಿದ್ರೆ ಜೀವನವು ಸಾರ್ಥಕವಾಗುತ್ತದೆ. ಇದರಲ್ಲಿ ಒಂದು ಹೆಚ್ಚು ಕಡಿಮೆ ಆದರೂ ಕೂಡ ತುಂಬಾ ಕಷ್ಟವಾಗುತ್ತದೆ. ಉದ್ಯಮಶೀಲತೆಯಲ್ಲಿ ಸಂಪತ್ತು, ಆಸ್ತಿ ಇವು ಶ್ರೀಮಂತಿಕೆ ಅನ್ನಿಸುವುದಿಲ್ಲ. ನಮ್ಮ ಸಾಮರ್ಥ್ಯದಿಂದ ಶ್ರೀಮಂತಿಕೆಯನ್ನು ತೋರಿಸುವಂಥದ್ದು. ಕೈಯಲ್ಲಿ ಶಕ್ತಿ, ಮನಸ್ಸಿನಲ್ಲಿ ಉತ್ಸಾಹ ಇದ್ದು ಜಗತ್ತಿನಲ್ಲಿ ಉತ್ತಮವಾದಂತಹ ಕಾಯಕಗಳನ್ನು ಮಾಡುತ್ತಿದ್ದರೆ ಜಗತ್ತು ಸುಂದರವಾಗಿ ಕಾಣುತ್ತದೆ. ಕೆಲವೊಮ್ಮೆ ಸಣ್ಣಪುಟ್ಟ ವಸ್ತುಗಳಿಂದ ಹಿಡಿದು ದೊಡ್ಡ ದೊಡ್ಡ ವಸ್ತುಗಳೂ ಕೂಡ ಸುಮ್ಮನೆ ಕೂರುವುದಿಲ್ಲ. ಉದಾಹರಣೆಗೆ ಸೂರ್ಯ, ಭೂಮಿ, ನದಿ, ಸಾಗರ ಇವೆಲ್ಲ ನಿರಂತರವಾಗಿ ಚಲಿಸುತ್ತಿರುತ್ತವೆ. ಅವಕ್ಕೆ ಕೆಲಸ ಅಂದ್ರೆ ಜಗತ್ತು, ಜಗತ್ತು ಅಂದ್ರೇನೆ ಕೆಲಸ. ಅದುವೇ ಜೀವನ. ಮನುಷ್ಯನ ಮನಸ್ಸು, ಹೃದಯ, ಬುದ್ಧಿ ಕ್ಷಣ ಕ್ಷಣಕ್ಕೂ ಕೆಲಸ ಮಾಡುತ್ತಿರುತ್ತದೆ. ಹೃದಯಕ್ಕೆ ಯಾವತ್ತೂ ರಜೆ ಇರೋದಿಲ್ಲ. ಒಂದು ವೇಳೆ ರಜೆ ಕೊಟ್ಬಿಟ್ರೆ ಮನುಷ್ಯನೇ ಇರುವುದಿಲ್ಲ. ಕೆಲವೊಮ್ಮೆ ಮನುಷ್ಯ ತನ್ನ ಸಲುವಾಗಿ, ಇನ್ನೂ ಕೆಲವೊಮ್ಮೆ ಇನ್ನೊಬ್ಬರ ಸಲುವಾಗಿ ಕಾರ್ಯವನ್ನು ಮಾಡಬೇಕಾಗುತ್ತದೆ. ಅವೆರಡೂ ಸೇರಿದಾಗ ಅದು ಧರ್ಮಜೀವನವಾಗುತ್ತದೆ. ಸಮಾಜಕ್ಕೆ ಮಾಡುವ ಕೆಲಸದಲ್ಲಿ ನಿಸ್ವಾರ್ಥತೆ ಇರುವಂಥದ್ದು. ಹರಿಯುವ ನದಿಗಳಂತೆ, ಗಿಡ ಮರಗಳಂತೆ ಮನುಷ್ಯನ ಮನಸ್ಸು ಸ್ವಚ್ಛವಾಗಿರುವಂಥದ್ದು. ಈಗ ಅನ್ನ, ನೀರು ಇದ್ದು ಉತ್ತಮವಾದಂತಹ ಮನಸ್ಸಿದ್ದರೆ ಅಂತಹ ಮನೆ ಸ್ವರ್ಗವಾಗುವುದು. ಅದಕ್ಕೆ ಜ್ಞಾನಿಗಳು ಹೇಳಿದ್ದಾರೆ, ಅನ್ನ ಮತ್ತು ದೇವರ ಮುಂದೆ ಯಾವುದೂ ದೊಡ್ಡದಲ್ಲ ಎಂದು. ಜಗತ್ತನ್ನು ಜಯಿಸುವಂತಹ ಕಲೆಯನ್ನು ಕಲಿತುಕೊಳ್ಳುವಂಥದ್ದು. ಅನ್ನ ನೀರು ಕೊಟ್ಟವರನ್ನು ಕೃತಜ್ಞತೆಯ ಮೂಲಕ ನೆನೆಸಿಕೊಳ್ಳುವಂಥದ್ದು. ಉತ್ತಮರ ಸಂಗ ಮಾಡಿ ಸುಂದರವಾದ ಜೀವನವನ್ನು ಸಾಗಿಸಿ ಸಂತೃಪ್ತವಾಗುವುದು ಗೃಹಸ್ಥಾಶ್ರಮ ಎನ್ನುವಂತಹ ಮಾತಿಗೆ ಅರ್ಥ ಬರುವಂತಿರಬೇಕು ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಜ್ಞಾನಗಂಧ ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಧನ್ಯವಾದಗಳು.